ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಬಹಳಷ್ಟು ಜನರು ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರಿ. ಸೊ ಅರ್ಜಿ ಸಲ್ಲಿಸಿದ ಮೇಲೆ ಬಹಳಷ್ಟು ಒಂದು ತೊಂದರೆಗಳು ಕಾಣ್ತಾ ಇರುವಂಥದ್ದು. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಬಹಳಷ್ಟು ಜನರು ಅವರವರ ಒಂದು ತೊಂದರೆಗಳನ್ನ, ಅವರವರ ಪ್ರಾಬ್ಲಮ್ಗಳನ್ನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸೊ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನೀವೇನೆಲ್ಲ ಕಮೆಂಟ್ಗಳನ್ನ ಮಾಡಿದ್ರಿ, ಸೊ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಮೊದಲನೇದಾಗಿ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಲಿಸಿದ ಮೇಲೆ ನಿಮಗೆ ಅಕ್ಲೋಸ್ಮೆಂಟ್ನ ಕೊಡ್ತಾರೆ. ಅಕ್ಲೋಸ್ಮೆಂಟ್ ಕೊಟ್ಟಾಗ ನೀವು ಅಕ್ಲೋಸ್ಮೆಂಟ್ನ ಸರಿಯಾಗಿ ಒಂದು ಸಾರಿ ಚೆಕ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಹೆಸರು, ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿರುವಂಥ ಹೆಸರು, ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು, ನೀವು ಅರ್ಜಿಯಲ್ಲಿ ಇರುವಂಥ ಹೆಸರು, ಮತ್ತು ನಿಮ್ಮ ಒಂದು ಬ್ಯಾಂಕ್ IFSC ಕೋಡು, ಬ್ಯಾಂಕ್ ಅಕೌಂಟ್ ನಂಬರು, ಬ್ರ್ಯಾಂಚ್ನ ಎಲ್ಲ ಕೂಡ ಸಂಪೂರ್ಣವಾಗಿ ಕ್ಲಿಯರಾಗಿ ನೋಡಬೇಕಾಗುತ್ತೆ. ಮತ್ತು ನೀವು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ ಮೇಲೆ ಲೋನ್ಗೆ 1 ಲಕ್ಷ ರೂಪಾಯಿ ಲೋನ್ನ ಅಲ್ಲಿ ಲೋನ್ ರಿಕ್ವೈರ್ ಅಂತ ಇರುತ್ತೆ. ಲೋನ್ ರಿಕ್ವೈರಲ್ಲಿ ನೀವು 1 ಲಕ್ಷ ರೂಪಾಯಿ ನಂಬರ್ಸಲ್ಲಿ ಎಂಟರ್ ಮಾಡಿರಬೇಕಾಗುತ್ತೆ. ನಂತರ ಕ್ರೆಡಿಟ್ ಸಪೋರ್ಟ್ ಅಂತ ಇರುತ್ತೆ. ಕ್ರೆಡಿಟ್ ಸಪೋರ್ಟಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿರಬೇಕಾಗುತ್ತೆ. ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಇರುತ್ತೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಒಂದು ನೀವು ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಗ್ರಾಮ ಪಂಚಾಯತಲ್ಲಿ ಹೋಗುವಂಥದ್ದು. ಎಲ್ಲದರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನ ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಇಲ್ಲಿ ನೋಡ್ಕೊಳ್ಬೋದು ಪಿ ಎಮ್ ವಿಶ್ವಕರ್ಮಗೆ ಯೋಜನೆಗೆ ಇವರು ಅರ್ಜಿ ಸಲ್ಲಿಸಿ ಸುಮಾರು 1 ವರ್ಷದ ಮೇಲ್ಗಡೆ ಆಗಿದೆ. ಇವಾಗ ಏನಪ್ಪ ಅಂತಂದರೆ ಗ್ರಾಮ ಪಂಚಾಯತಿಂದ ಕೂಡ ಒಂದು ಅಪ್ರೂವಲ್ ಆಗಿದೆ. ನಂತರ DM ಅವರು ಕೂಡ ಅಪ್ರೂವಲ್ ಮಾಡಿದ್ದಾರೆ, DF ಅವರು ಕೂಡ ಅಪ್ರೂವಲ್ ಮಾಡಿದ್ದಾರೆ. ಇವಾಗ ರಿವ್ಯೂ ಪೆಂಡಿಂಗ್ ಅಂತ ಇದೆ. ಸೊ ಪಿ ಎಮ್ ವಿಶ್ವಕರ್ಮಗೆ ಯೋಜನೆಗೆ ಅರ್ಜಿನ ಯಾರೆಲ್ಲ ಒಂದು ಅರ್ಜಿನ ಸಲ್ಲಿಸಿದ್ರಿ, ಇವಾಗ ಒಂದು ಅಪ್ಲಿಕೇಶನ್ಗಳನ್ನ ಅಪ್ರೂವಲ್ ಅಂದರೆ ಚೆಕ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವರ ಒಂದು ಅಪ್ಲಿಕೇಶನ್ ಚೆಕ್ ಮಾಡೋಕ್ಕೆ ಹೋದಾಗ ಒಂದು ರಿವ್ಯೂ ಪೆಂಡಿಂಗಲ್ಲಿ ಇರುತ್ತೆ. ಆವಾಗ ಒಂದು ಅಪ್ಲಿಕೇಶನ್ ಚೆಕ್ ಮಾಡಿದಾಗ ಇವರ ಒಂದು ಇಲ್ಲಿ ಈ ರೀತಿಯಾಗಿ ಮೆಸೇಜ್ ಬಂದಿರುವಂಥದ್ದು ಇವರಿಗೆ. ಇಲ್ಲಿ ನೋಡ್ಕೊಳ್ಬೋದು, ಯುವರ್ ನೇಮ್ ಅಪೇರಿಂಗ್ ಇನ್ ದ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಡಸ್ ನಾಟ್ ಮ್ಯಾಚ್ ವಿತ್ ದ ನೇಮ್ ಅಪೇರಿಂಗ್ ಆ್ಯಸ್ ಪರ್ ಆಧಾರ್ ರೆಕಾರ್ಡ್ಸ್ ಅಂತ ಇದೆ. ಅಂದರೆ ಇವರ ಒಂದು ಆಧಾರ್ ಕಾರ್ಡಲ್ಲಿರುವಂತೆ ಹೆಸರನ್ನ ಬ್ಯಾಂಕ್ ಅಕೌಂಟಲ್ಲಿ ಮಿಸ್ ಮ್ಯಾಚ್ ಆಗ್ತಾಯಿದೆ ಅಂತ ತಿಳಿಸ್ಕೊಟ್ಟಿರುವಂಥದ್ದು. ದ ಅಕೌಂಟ್ ವೆರಿಫಿಕೇಷನ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಡ್ಯೂರಿಂಗ್ ಬ್ಯಾಂಕ್ ವೆರಿಫಿಕೇಷನ್. ಕೈಂಡ್ಲಿ ವಿಸಿಟ್ ದ ಬ್ರ್ಯಾಂಚ್ ಫಾರ್ ಕರೆಕ್ಷನ್ ಇನ್ ಅಕೌಂಟ್ ಅಂತ ಪಿ ಎಮ್ ವಿಶ್ವಕರ್ಮ ಯೋಜನೆಯಿಂದ ಒಂದು ಮೆಸೇಜ್ನ ಕಳಿಸಿರುವಂಥದ್ದು. ಇವರ ಒಂದು ಆಧಾರ್ನಲ್ಲಿರುವಂಥ ಹೆಸರನ್ನ ಬ್ಯಾಂಕ್ ಅಕೌಂಟಲ್ಲಿ ಇಲ್ಲ, ಮಿಸ್ ಮ್ಯಾಚ್ ಆಗ್ತಾಯಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ತಕ್ಷಣ ನೀವು ಬ್ಯಾಂಕಿಗೆ ಒಂದು ಹೋಗಿ ನಿಮ್ಮ ಒಂದು ಹೆಸರನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಈ ರೀತಿಯಾಗಿ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಒಂದು ಕಡೆಯಿಂದ ಈ ರೀತಿಯಾಗಿ ಮೆಸೇಜ್ ಕಳಿಸಿರುವಂಥದ್ದು. ಅವರು ಈ ರೀತಿಯಾಗಿ ನಮಗೆ ತೋರಿಸಿದಾಗ ಇಲ್ಲಿ ನೋಡ್ಕೊಳ್ಬೋದು ಅವರು ಏನಾಗಿದೆ ಅವರ ಪ್ರಾಬ್ಲಮ್ ಅಂತ ನೋಡೋದಾದರೆ, ಅವರ ಒಂದು ಅಕೌಂಟಲ್ಲಿ ಅವರೊಂದು 0 ಅಕೌಂಟ್ನ ಹೊಂದಿರುವಂಥದ್ದು SBI ಅಲ್ಲಿ. ಆ 0 ಅಕೌಂಟಲ್ಲಿ ಏನು ಮಾಡಿದ್ದಾರಪ್ಪ ಅಂತಂದರೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಇರುತ್ತೆ. 0 ಅಕೌಂಟ್ ತೆಗೆಯೋ ಸಮಯದಲ್ಲಿ ಫಸ್ಟ್ ನೇಮ್ ಏನಿರುತ್ತೆ ಅದೇನ ಮತ್ತೆ ಲಾಸ್ಟ್ ನೇಮಲ್ಲೂ ಕೂಡ ಎಂಟರ್ ಮಾಡಿದ್ದಾರೆ. ಹೀಗಾಗಿ ಈಗ ಎಕ್ಸಾಂಪಲ್ ನೋಡೋದಾದರೆ, ಈಗ ಒಂದು ರಾಹುಲ್ ಅಂತ ಹೆಸರು ತೊಗೊಂಡ್ರೆ ರಾಹುಲ್ ಫಸ್ಟ್ ನೇಮ್ ಕೂಡ ರಾಹುಲ್ ಆಗಿರುತ್ತೆ ಮತ್ತು ಲಾಸ್ಟ್ ನೇಮಲ್ಲೂ ಕೂಡ ರಾಹುಲ್ ಅಂತ ಎಂಟ್ರಿ ಮಾಡಿದ್ದಾರೆ. ಹೀಗಾಗಿ ಡಬಲ್ ಆಗಿ ಹೆಸರನ್ನ ಅಕೌಂಟಲ್ಲಿ ಎಂಟರ್ ಆಗಿರುವಂಥದ್ದು. ಹೀಗಾಗಿ ಮಿಸ್ ಮ್ಯಾಚ್ ಆಗ್ತಾ ಇರುವಂಥದ್ದು. ಆಧಾರ್ ಕಾರ್ಡಲ್ಲಿ ಬರೀ ರಾಹುಲ್ ಅಂತ ಇದ್ದರೆ ಅಲ್ಲಿ ಡಬಲ್ ರಾಹುಲ್ ಅಂತ ತೋರಿಸ್ತಾ ಇದೆ. ಈ ರೀತಿಯಾಗಿ ಕಾಣ್ತಾ ಇರುವುದರಿಂದ ಒಂದು ವೆರಿಫಿಕೇಷನ್ ಮಾಡೋ ಸಮಯದಲ್ಲಿ, ಒಂದು ಬ್ಯಾಂಕ್ ಅಕೌಂಟ್ ವೆರಿಫಿಕೇಷನ್ ಮಾಡೋ ಸಮಯದಲ್ಲಿ ಈ ರೀತಿಯಾಗಿ ಮ್ಯಾಚ್ ಆಗದೇ ಇರುವ ಕಾರಣಕ್ಕಾಗಿ ಒಂದು ಬ್ಯಾಂಕ್ ಚೆಕ್ಕಿಂಗ್ ಸಮಯದಲ್ಲಿ ರಿಜೆಕ್ಟ್ ಮಾಡಿರುವಂಥದ್ದು. ನಂತರ ಇನ್ನೂ ಅವ್ರ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದ್ರೆ ರಿವ್ಯೂ ಪೆಂಡಿಂಗ್ ಅಂತ ಇದೆ. ಸೊ ನೀವು ತಕ್ಷಣ ಬ್ಯಾಂಕಿಗೆ ಹೋಗಿ ಈ ರೀತಿಯಾಗಿ ನಿಮಗೂ ಕೂಡ ಮೆಸೇಜ್ ಬಂದರೆ ನೀವು ತಕ್ಷಣ ಹೋಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಹೆಸರು ಏನಿದೆ ನೋಡಿ ಮಿಸ್ಟೇಕ್ ಇದ್ದರೆ ತಕ್ಷಣ ಚೇಂಜ್ ಮಾಡ್ಕೊಳ್ಳಿ. ಮತ್ತು ರಿವ್ಯೂ ಪೆಂಡಿಂಗ್ ಅಷ್ಟೇ ಅಪ್ಲಿಕೇಶನಲ್ಲಿ ಇರುತ್ತೆ. ಮತ್ತೆ ಒಂದು ಸರಿ ಚೆಕ್ ಆಗುತ್ತೆ. ಚೆಕ್ ಆದ ನಂತರ ನಿಮಗೆ ಒಂದು ಟ್ರೈನಿಂಗ್ಗೆ ಕಾಲ್ ಬರುವಂಥದ್ದು.
ಟ್ರೈನಿಂಗ್ ಕಾಲ್ ಬಂದರೆ 5 ದಿನಗಳವರೆಗೆ 5ರಿಂದ 7 ದಿನಗಳೊಳಗೆ ಒಂದು ಟ್ರೈನಿಂಗ್ನ ತೆಗೆದುಕೊಳ್ತಾರೆ. ಟ್ರೈನಿಂಗ್ ತೆಗೆದುಕೊಂಡ ನಂತರ ನಿಮಗೆ ಒಂದು 4,000 ರೂಪಾಯಿ ನಿಮ್ಮ ಒಂದು ಅಕೌಂಟಿಗೆ ಟ್ರೈನಿಂಗ್ ಹಣನ ಬರುವಂಥದ್ದು. ಈ ರೀತಿಯಾಗಿ ನಿಮ್ಮ ಅಕೌಂಟಲ್ಲಿ ಮಿಸ್ ಮ್ಯಾಚ್ ಹೆಸರಿದ್ದರೆ, ಸೊ IFSC ಕೋಡ್ ರಾಂಗ್ ಇದ್ದರೆ ನಿಮಗೆ ಒಂದು ಟ್ರೈನಿಂಗ್ ಹಣ ಕೂಡ ಬರೋದಿಲ್ಲ. ಮುಂದೆ ಲೋನ್ಗೆ ಅಪ್ಲೈ ಮಾಡಿದರೆ ಲೋನ್ ಕೂಡ ನಿಮಗೆ ಸಿಗುವುದಿಲ್ಲ. ಹೀಗಾಗುತ್ತೆ. ಈ ಒಂದು ಡೌಟ್ನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ನಮ್ಮ ಒಂದು ಪರಿಚಯ ಇರೋರೆ. ಈ ರೀತಿಯಾಗಿ ಅವರಿಗೆ ಪ್ರಾಬ್ಲಮ್ ಆಗಿದೆ. ನಿಮಗೂ ಕೂಡ ಏನಾದರೂ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.